ಇಡೀ ರಾಜ್ಯವನ್ನೇ ಸಂಚಲನಕ್ಕೆ ತಳ್ಳಿರುವಂತಹ ಸುದ್ದಿ ಇದು. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಾಗೆ ಬಿಟ್ಕಾಯಿನ್ ದಂಧೆಯಲ್ಲಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ನಲಪಾಡ್ ಒಡೆತನಕ್ಕೆ ಸೇರಿದ ಸುಮಾರು 17 ಕಡೆ ದಾಳಿ ನಡೆಸಿದೆ. ಬಿಟ್ಕಾಯಿನ್ ಪ್ರಕರಣ ಸಂಬಂಧ ದಾಖಲೆಗಳನ್ನು ಹುಡುಕಿದ ಇಡಿ ನಲಪಾಡ್ ವಿದೇಶಿ ವ್ಯವಹಾರ ಹಾಗೆ ಹೂಡಿಕೆಯ ಕುರಿತಾಗಿ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ನಲ್ಪಾಡ್ ಮನೆಯಿಂದ ಮಹತ್ವದ ದಾಖಲೆಗಳು, ಡಿಜಿಟಲ್ ಡಾಕ್ಯುಮೆಂಟ್ಸ್ಗಳನ್ನು ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಹಾರ್ಡ್ ಡಿಸ್ಕ್ ಸೇರಿ ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಐಟಿ ದಾಳಿಯ ನಂತರದಲ್ಲಿ ನಲ್ಪಾಡ್ ಅವರು ಕೂಡ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬರೋಣ. ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. ಮಾಧ್ಯಮ ಮಿತ್ರರೇ, ನಾನೊಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರ ತಾತ ಆಗಿದ್ದಾರೆ, ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೆ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. BJP ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ BJP ಅವರೇ ಹೇಳಿದ್ದಾರೆ ಏನು ಬಿಡ್ಕಾಯಿನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SITಯಲ್ಲಿ ಏನು ಬಂದಿಲ್ಲ. ಆದರೆ ನಲ್ಪಾಡ್ ಅವ್ರ ಮೇಲೆ, ನನ್ನ ಮೇಲೆ, ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲ ಥರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದಮೇಲೆ ಬರೀ 2 ಮೊಬೈಲ್ ಫೋನನ್ನು ತೊಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ. ಒಂದು ನಯ ಪೈಸೆ ಬೇರೆ ಏನೂ ಸಿಕ್ಕಿಲ್ಲ. ಸರ್, ನಲ್ಪಾಡ್ ಅವರು ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಜೊತೆಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಕೂಡ ಹೇಳ್ತಾ ಇರೋದು BJP ಕೇಂದ್ರದಲ್ಲಿ ಬಂದ ಮೇಲೆ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಜೊತೆಗೆ ನಲ್ಪಾಡ್ ಅವರು ಅತಿ ಚಿಕ್ಕ ವಯಸ್ಸಿನ ನಾಯಕರು, ಹಾಗಾಗಿ ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ ಸರ್. ಈ ಇಡಿ ರೇಡ್ ಆದ ತಕ್ಷಣಕ್ಕೆ ಕೇಂದ್ರ ಕಡೆ ಬೊಟ್ಟು ತೋರಿಸುವಂಥದ್ದು ಇದು ಸರ್ವೇ ಸಾಮಾನ್ಯ. ನೀವು ಯಾವುದೇ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರ ಮೇಲ್ಗಡೆ ರೇಡ್ ಆದ ತಕ್ಷಣಕ್ಕೆ ಅವ್ಯವಹಾರನೆಲ್ಲ ಮುಚ್ಚಾಕ್ಬಿಟ್ಟು ಕೇಂದ್ರ ಕಡೆ ಒಂದು ಬೊಟ್ಟು ಮಾಡಿಬಿಡ್ತಾರೆ. ಅವರು ಕೂಡ ಮಾಡೋದು ಹಾಗೇನೆ. BJPಗಳು ಭ್ರಷ್ಟರೇ ಇಲ್ವೇನೋ ಅನ್ನೋಂಥ ನಿಟ್ಟಲ್ಲಿ ಬರೀ ಕಾಂಗ್ರೆಸ್ಸಿಗರ ಮೇಲ್ಗಡೆ ರೇಡ್ ಆಗ್ತಾ ಇದ್ದವನು ಒಂದು ನೋಟಕ್ಕೆ ಹಾಗೆ ಕಾಣಿಸುತ್ತೆ ಅದು. ಆದರೆ ಅವೆಲ್ಲವನ್ನು ಬಿಟ್ಟು ನಾವು ಇವತ್ತು ಏನು ನಡೆದಿದೆ ಪ್ರಸ್ತುತಕ್ಕೆ ಅಷ್ಟು ಬಗ್ಗೆ ಮಾತ್ರ ಮಾತಾಡಬೇಕಾಗುತ್ತೆ. ನಲಪಾಡ್ ಮೇಲ್ಗಡೆ ರೇಡ್ ಆಯಿತು, ಅವರೇ ಹೇಳ್ದಂಗೆ ಒಳ್ಳೆ ಮಗ ಆಗೋಕ್ಕಾಗಿಲ್ಲ ನನಗೆ ಅಂತ ಸ್ಟಾರ್ಟಿಂಗಲ್ಲೇ ಶುರು ಮಾಡ್ತಾರೆ. ನೀವು ಒಳ್ಳೆ ಮಗ ಆಗೋ ಪ್ರಯತ್ನ ಮಾಡಬೇಕು. ಮೊದಲು ಒಳ್ಳೆ ಮಗ ಆಗಬೇಕು ಅಂತಂದರೆ ಏನು ಮಾಡಬೇಕು? ಒಳ್ಳೆ ದಾರಿಲಿ ಇರಬೇಕು. ಫರ್ಜಿ ಕಫೇಲಿ ಹೋಗ್ಬಿಟ್ಟು ಗಲಾಟೆಗಳನ್ನ ಮಾಡಿಕೊಂಡು ಮಗನಿಗೆ ಅಪ್ಪನಿಗೆ ಹೆಸರು ತರೋದಕ್ಕೆ ಫರ್ಜಿ ಕಫೇಲಿ ಗಲಾಟೆ ಮಾಡ್ಕೋಬೇಕಪ್ಪ? ನಲ್ಪಾಡ್ ಮಹಾಶಯರಂಥವರಿಗೆ ಮೊದಲು ಬುದ್ಧಿ ಬರಬೇಕಾಗಿರೋದು ಮನೆಯಿಂದನೇ. ಮನೆಯೇ ಮೊದಲ ಪಾಠಶಾಲೆ. ಯಾರಿಗೆ ಹೆಸರು ತಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಂದನೇ ಬುದ್ಧಿ ಕಲ್ತ್ಕೊಂಡು ಬರಬೇಕು ಈಚೆ. ನೀವು ತಂದೆ ತಾಯಿಗೆ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಫರ್ಜಿ ಕೆಫೆಲ್ಗೆ ಹೋಗಿ ಗಲಾಟೆ ಮಾಡೋದು, ಶ್ರೀಕಿ ಅಂತವ್ರು ನಂಟು ಬೆಳೆಸ್ಕೊಳ್ಳೋದು, ಅವ್ನು ನನ್ನ ತಮ್ಮನ ಸ್ನೇಹಿತ ಅಂತ ಅಂದ್ಕೊಂಡ್ಬಿಡೋದು, ಇಲ್ಲೆಲ್ಲೋ ಹೋಗ್ಬಿಟ್ಟು ಯಾರಿಗೂ ಮುಸಲ್ಮಾನ್ ಇವರಿಗೆ ಟೊಪ್ಪಿ ಗಡ್ಡ ಎದ್ದುಕೊಂಡ ತಕ್ಷಣಕ್ಕೆ ನಂಬಿಕೊಳ್ಳೋದಾರಂಥ ಪ್ರಚೋದನಕಾರಿಯಾಗಿ ಮಾತಾಡೋದು, ಈಗಿನ್ನೂ ಹಸುಗೂಸು ರಾಜಕೀಯಕ್ಕಿನ್ನೂ ಎಂಟ್ರಿ ಅಷ್ಟೇ ಅಣ್ಣದ್ದು. ಇದಾಗಲೇ ಇವರದ್ದು DK ಶಿವಕುಮಾರ್ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡಿರೋ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ. ಅವರೆಲ್ಲೋ ಒಂದು ಕಡೆ ನನ್ನ 3ನೇ ಮಗನೋ 2ನೇ ಮಗನೋ ಅಂದ್ಬಿಟ್ರು, ಮುಗಿದೋಯ್ತು ಇವ್ರ ಕತೆ. ಅವ್ರು ಎಲ್ಲ ವ್ಯವಹಾರಗಳಿಗೂ ನಾನೇ ವ್ಯವಹಾರಸ್ಥ ಅನ್ನುವಂಥ ನಿಟ್ಟಲ್ಲಿ ಕೂತ್ಕೊಂಡು ಬಂದ್ಬಿಡ್ತಾರೆ. ಬಹಳ ದೊಡ್ಡ ನಿಮ್ಮ ಎಲ್ಲ ಅಹಂಕಾರಗಳನ್ನು ಇಳಿಸೋದಕ್ಕೆ ಒಂದು ಕಾಲ ಬರುತ್ತೆ, ಅದು ಬರ್ತಾ ಇದೆ ಅಷ್ಟೇ. ಇವೆಲ್ಲವೂ ಏನಾಗಿದೆ, ಇಡಿಯ ರೈಡಿನ ಹಿಂದಿನ ಉದ್ದೇಶ ಅಥವಾ ಕಾರಣಗಳೇನು ಕೇಳಿದ್ರೆ, ತಮಿಳುನಾಡು ಮತ್ತು ಕೇರಳದ ಚುನಾವಣೆಯ ಹಣ ಸಂದಾಯ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಇಲ್ಲಿಂದ ಫಂಡ್ ಆಗ್ತಾ ಇದೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಕೇರಳ ಮೂಲದವರು ತಮ್ಮ ಬೇರುಗಳಿಗೆ ನೀರು ಪೋಷಣೆ ಮಾಡೋಕ್ಕೆ ಹೋಗಿರ್ತಾರೆ. ಒಂದಷ್ಟು ಕಾರ್ಯಾಚರಣೆಗಳಾಗಿರ್ತವೆ.
ಅವೆಲ್ಲ ಇಟ್ಕೊಂಡು ಬಂದಿರ್ತಾರೆ. ಬರೋದು ಒಂದು ಕಾರಣ ಇಟ್ಕೊಂಡು ಹೊತ್ಕೊಂಡು ಹೋಗೋದು 10 ಹಲವು ಕಾರಣಗಳನ್ನು ಉತ್ತರ ತಗೊಂಡು ಹೋಗಿರ್ತಾರೆ. 2 ಮೊಬೈಲ್ ಸಾಕು, ನಿಮ್ಮ ಬಂಡವಾಳ ಎತ್ಕೊಂಡು ಈಚೆ ಬರೋದಕ್ಕೆ 2 ಮೊಬೈಲ್ ಸಾಕು. ಇವತ್ತು ಒಂದು ಮೊಬೈಲ್ ಇದ್ದುಬಿಟ್ರೆ ಅದರಲ್ಲಿ ಸಾಕಷ್ಟು ಸಿಕ್ಬಿಡುತ್ತೆ ನಿಮ್ಮ ಎಲ್ಲವೂ. 2020ರಲ್ಲಿ ಅನ್ಸುತ್ತೆ ಯಶೋಧ ಅನ್ನೋ ಒಬ್ಬ ಹೆಂಗಸಿಗೆ 25 ಲಕ್ಷ ಹಾಕಿದ್ರೆ 45 ಲಕ್ಷ ಮಾಡಿಸ್ಕೊಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಸ್ನೇಹಿತ ಅಂದ್ಕೊಂಡು ಏನು ಇವ್ರಿಗಿದ್ದಾರೆ, ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ರಮೇಶು ಪ್ಲಸ್ ಅಜಿತ್ ರಾಬಿನ್ ಅಂತ ಇನ್ನೊಬ್ಬ 3 ಜನ ಸೇರಿಕೊಂಡು ಯಶೋಧ ಅನ್ನೋರಿಗೆ 25 ಲಕ್ಷ ಹಾಕ್ರಿ 45 ಲಕ್ಷ ಕೊಟ್ಬಿಡ್ತೀವಿ ಅಂತ ಆಸೆ ಹೊರಿಸ್ಬಿಟ್ಟು ದುಡ್ಡು ಹಾಕ್ಸ್ಕೋತಾರೆ, ಮೋಸ ಮಾಡ್ತಾರೆ. ಅಶೋಕ್ ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ನಂತರದ ವಿಚಾರಣೆ ಹಂತದಲ್ಲಿ ಗೊತ್ತಾಗುತ್ತೆ ಅದೇ ಹಣದಲ್ಲಿ 10 ಲಕ್ಷನೋ ಏನೋ ನಲಪಾಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅಲ್ಲಿಂದ ಸ್ವಲ್ಪ ಇವ್ರ ಕಡೆ ಗಮನ ಕೊಡ್ತಾರೆ. ಶ್ರೀಕಿಗೂ ನಲಪಾಡ್ಗೂ ಏನು ಸಂಬಂಧ, ಮೊಹಮ್ಮದ್ ನಲ್ಪಾಡ್ ಅವರಿಗೂ ಶ್ರೀಕಿಗೂ ಏನು ಸಂಬಂಧ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಪ್ರಕರಣ ತುಂಬ ದೊಡ್ಡ ಮಟ್ಟಕ್ಕೆಲ್ಲ ಹೋಗುತ್ತೆ. ಬಿಟ್ಕಾಯಿನ್ ಅನ್ನಂತೆ, ಇನ್ನೊಂದೇನೋ ಅನ್ನತ್ತೆ, ಡ್ರಗ್ಸ್ ಪಾರ್ಟಿ ಹೋಗಿ ವಿಚಾರಣೆ ಹಂತದಲ್ಲಿ ಡ್ರಗ್ಸ್ ಪಾರ್ಟಿ ಅಂತ ಬಂದಿರುತ್ತೆ. ಅದು ನಂತರದಲ್ಲಿ ಹೋಗ್ತಾ 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 ಬಿಟ್ಕಾಯಿನ್ ತಗೊಳುತ್ತೆ, ಕ್ರಿಪ್ಟೋ ಕರೆನ್ಸಿಗಳದ್ದು ಎಲ್ಲವೂ ರೂಪ ತಗೊಳುತ್ತೆ. ಕ್ರಿಪ್ಟೋ ಕರೆನ್ಸಿಯ ಮೂಲಕ ಅಥವಾ ಬಿಟ್ಕಾಯಿನ್ಗಳ ಮೂಲಕ 4.5 ಕೋಟಿ ಆಗುವಷ್ಟು ಹಣ ನಲಪಾಡ್ ಮತ್ತು ಶ್ರೀಕಿ ಮಧ್ಯೆ ನಡೆದೋಗಿದೆ ಅನ್ನುವಂಥದ್ದನ್ನು ವಿಚಾರಣೆ ಹಂತದಲ್ಲಿ ತಗೊಂಡ್ಬರ್ತಾರೆ. ಇಷ್ಟೆಲ್ಲ ಗೊತ್ತಾದ ನಂತರ ಎಸ್ ಐ ಟಿ ಅಂತ ಹೇಳ್ತಾ ಇದ್ರಲ್ಲ ಮನುಷ್ಯ, SITಯಲ್ಲಿ ಒಂದು ಲೋಪ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಇಡಿ ಕೊಡುತ್ತೆ. ಅಕ್ರಮ ಹಣ ವರ್ಗಾವಣೆ ಅಂತ ತಕ್ಷಣಕ್ಕೇ ನಿಮಗೆ ಇಡಿ ಎಂಟ್ರಿ ಆಗುತ್ತೆ. ಅಕ್ರಮ ಹಣ ವರ್ಗಾವಣೆ ಆಗಿದೆ, ಶ್ರೀಕಿಗೂ ಮತ್ತು ಮೊಹಮ್ಮದ್ ನಲ್ಪಾಡ್ಗೂ ಒಂದು ಸಂಬಂಧ ನಂಟು ಕಾಣಿಸ್ತಾ ಇದೆ ಅಂತ ಅಂದ ತಕ್ಷಣಕ್ಕೆ ಇವರು SIT ಅವರು ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿತ್ತು ಇವರು ಅದ್ರ ಮೇಲ್ಗಡೆ ಗಮನ ಕೊಡೋದು ಬಿಟ್ಬಿಟ್ಟು ಸಣ್ಣ ಲೋಪವನ್ನು ಬಿಟ್ಕೊಂಡ್ಬಿಡ್ತಾರೆ. ಆರೋಪಿ ಅನ್ನುವಂಥ ನಿಟ್ಟಲ್ಲಿ ಇವ್ರನ್ನ ನೋಡೋದೇ ಇಲ್ಲ ಅವರು SIT ತಂಡ. ಆಗ ಬರುತ್ತೆ ಇಡಿ ಬಂದಾದ ನಂತರದಲ್ಲಿ ಇವರ ಅಕ್ರಮ ಹಣಗಳು ಏನು ವರ್ಗಾವಣೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಯಾರು ಈ ನಲ್ಪಾಡ್ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ತಾರೆ. ಓಮರ್ ನಲ್ಪಾಡ್ ಕೂಡ ಅಲ್ಲೇ ಬರ್ತಾರೆ, ಇವರ ತಮ್ಮ. ಸೊ ಶ್ರೀಕಿ ಪರಿಚಯ ಆಗೋದು 2015-18ರಲ್ಲಿ ಅನಿಸುತ್ತೆ. ಈ ಶ್ರೀಕಿಗೆ ಓಮರ್ ಪರಿಚಯ ಆಗಿರ್ತಾನೆ, ಯಾರೋ ಒಬ್ಬ ಮನೀಶ್ ಅನ್ನೋನ ಮೂಲಕ. ಈ ನಲಪಾಡ್ನ ಸಹೋದರ ಯಾರೋನು ಓಮರ್, ಅವರು ಪರಿಚಯ ಆಗ್ತಾರೆ. ಅವ್ರ ಹತ್ರ ಅಣ್ಣ ಪರಿಚಯ ಆಗ್ತಾನೆ. ಅಣ್ಣನ ವ್ಯವಹಾರಗಳು ಇವ್ರದ್ದೆಲ್ಲ ಸೇರಿಕೊಂಡು ಒಂದಷ್ಟು ವ್ಯವಹಾರಗಳು ಶುರುವಾಗುತ್ತವೆ. ಇವತ್ತು ಇಲ್ಲಿ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇಡೀ ರೇಡ್ ಆದ ತಕ್ಷಣಕ್ಕೆ ಕೇಂದ್ರ ಕಡೆಗೆ ಬೊಟ್ಟು ಮಾಡೋದು ಬದಲು ನೀವು ಅವನ ಜೊತೆಗೆ ಯಾಕೆ ವ್ಯವಹಾರ ಕೇಳಿದ್ರಿ ಅನ್ನುವಂಥದ್ದು. ಬಟ್ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ 1 ರೂಪಾಯಿನೂ ಸಿಗ್ಲಿಲ್ಲ ಅಂತ ಹೇಳಿದ್ರಲ್ಲ ಸರ್. ಸಿಕ್ಕಿರೋದನ್ನ ಇವತ್ತೇ ಹೇಳಬೇಕು ಅನ್ನುವಂಥದ್ದೇನಿಲ್ಲ, ಮತ್ತು ನಲಪಾಡಿಗೆಲ್ಲ ತೋರಿಸ್ಬಿಟ್ಟೆ ತಗೊಂಡೋಗ್ಬೇಕು ಅನ್ನುವಂಥದ್ದೇನಿಲ್ಲ. ಆಮೇಲೆ ಸಿಕ್ಕಿರೋದನ್ನ ಇವತ್ತೇ ತಗೊಂಡೋಗ್ಬೇಕು ಅನ್ನುವಂಥದ್ದೇನಿಲ್ಲ. ಕೆಲ ಸೀಸ್ಗಳಾಗಿರ್ತವೆ, ಕೆಲವೊಂದಷ್ಟು ವಿಚಾರಣೆ ಬಿಟ್ಟಿರ್ತಾರೆ, ಅವ್ರಿಗೆ ಏನು ಬೇಕೋ ಅಷ್ಟು ಮಾತ್ರ ತಗೊಂಡೋಗಿರ್ತಾರೆ. ಇವತ್ತು 2 ಮೊಬೈಲ್ ಸಾಕು, ಕೆಲವೊಂದು ದಾಖಲೆಗಳನ್ನು ತೆಗಿಬೇಕು. ಇವ್ರು ಎಲ್ಲಿಟ್ಟಿದ್ದಾರೆ, ಏನಿಟ್ಟಿದ್ದಾರೆ, ಏನು ಮಾತಾಡ್ತಾ ಇದ್ರು, ಏನು ಬಿಡ್ತಾ ಇದ್ರು ಅನ್ನುವಂಥದ್ದನ್ನು ಒಂದಷ್ಟು ಮೊಬೈಲಲ್ಲೇ ಮಾಹಿತಿ ಸಿಗುತ್ತೆ. ಶ್ರೀಮಾನ್ ನಲಪಾಡ್ ಅವರು ಅದನ್ನು ಯೋಚನೆ ಮಾಡಬೇಕಾಗಿತ್ತು. ತಗೊಂಡೋಗಿರೋದು ಬರೀ 2 ಮೊಬೈಲ್ ಅಂದರೆ ಇಷ್ಟು ದಿನ ನೀವು ವ್ಯವಹರಿಸ್ತಿದ್ದು ಅದೇ ಮೊಬೈಲ್ಗಳಲ್ಲಿ, ಅದೇ 2 ಮೊಬೈಲ್ಗಳಲ್ಲೇ ವ್ಯವಹರಿಸ್ತಾ ಇದ್ರು. ನಿಮ್ಮ ವ್ಯವಹಾರದ ಬಗ್ಗೆನೇ ಅಕ್ರಮ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇರೋದು ಇವತ್ತು ಇಡಿ. ಹಾಗಾಗಿ ನಿಮ್ಮ ವ್ಯವಹಾರ ಪೂರ್ತಿ ನಿಂತಿರೋದೇ ಮೊಬೈಲ್ ಮೇಲ್ಗಡೆ. ಮೌಖಿಕವಾಗಿ ಎಷ್ಟು ನಡೆಯುತ್ತೆ ಇವತ್ತು? ಮೊಬೈಲಲ್ಲೇ ಎಲ್ಲ ನಡೀತಾ ಇರೋದ್ರಿಂದ ಶ್ರೀಕಿ ಹತ್ರ ದಿನ ಬಂದು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ? ಫೋನಲ್ಲೇ ಮಾತಾಡಿರ್ತಾರೆ. ಏನು ಅಕ್ರಮ ಆಗಿರುತ್ತೆ, ಅವ್ಯವಹಾರ ಆಗಿರುತ್ತೆ, ಅವೆಲ್ಲ ಫೋನ್ಗಳಲ್ಲಿ ಹೆಚ್ಚಾಗಿರುತ್ತೆ. ಇವತ್ತು ತಗೊಂಬರ್ತಾರೆ, ಎತ್ತಾಕೊಂಬರ್ತಾರೆ, ಎಲ್ಲವೂ ಆಗುತ್ತೆ. ವಿಚಾರಣೆ ಹಂತದಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಅದಾದ ನಂತರದಲ್ಲಿ ಇವತ್ತೇನು ನಯಾ ಪೈಸೆ ಸಿಕ್ಕಿಲ್ವಲ್ಲ, ಆಮೇಲೆ ಮೂಟೆಗಟ್ಟಲೆ ಸಿಗ್ಬೋದು, ಕಾಲಗಳು ಬರ್ಬೋದು. ಇವರು ಇನ್ನೂ ಕಾಯಬೇಕು. ಅದೇ ಹೇಳ್ತಿರೋದು, ಎಳಸು ಅಂತ ಹೇಳ್ಬಿಟ್ಟು. ಯಾರೂ ಸ್ಟೇಟ್ಮೆಂಟ್ ಕೊಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಾಯಿ ಬಿಟ್ಟರೆ ಗೊತ್ತಾಗುತ್ತೆ ಬಂಡವಾಳ ಅನ್ನುವಂಥದ್ದು. ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಯಾರು ಅನ್ನುವಂಥದ್ದು. ಸೊ ಅಪ್ಪ ಅಮ್ಮನ ಮರ್ಯಾದೆ ಉಳಿಸೋಕ್ಕೋಸ್ಕರ ನೀವು ಶ್ರೀಕಿ ಸಂಬಂಧ ಮಾಡಿದೆ ಅನ್ನುವಂಥ ಯೋಚನೆ ಕೇಳಿದ್ರೆ ನಾವು ಫರ್ಜಿ ಕಪ್ಪೆ ಗಲಾಟೆಗಳು ಅಪ್ಪ ಅಮ್ಮನಿಗೋಸ್ಕರ ಮಾಡ್ದ. ಇವತ್ತಿನ ಪ್ರಸ್ತುತಕ್ಕೆ ಏನು ಬೇಕು ಅಷ್ಟೇ ಮಾತಾಡಬೇಕು. ಅಪ್ಪ ಅಮ್ಮನ ವಿಚಾರ ಇಲ್ಲಿ ಬರಲೇ ಇಲ್ಲ. ಇಡೀ ಸಂಬಂಧಕ್ಕೂ ಅಪ್ಪ ಅಮ್ಮನಿಗೂ ಏನು ಸಂಬಂಧ? ಶ್ರೀಕಿ ಸಂಬಂಧವಾಗಿ, ಅವ್ಯವಹಾರ ಸಂಬಂಧವಾಗಿ, ಅಕ್ರಮ ಸಂಬಂಧವಾಗಿ ಇಡಿ ರೇಡ್ ಆಗಿದೆ. ಇಡಿ ರೇಡ್ ಸಂಬಂಧಪಟ್ಟಂಗೆ ಮಾತಾಡಬೇಕು. ಇಡಿ ಅವರೇನು ಇವ್ರ ಅಪ್ಪನ ಹಾಳು ಮಾಡೋದಕ್ಕೋಸ್ಕರ ಅವ್ರು ಬರ್ತಾರೆ? ಕೇಂದ್ರಕ್ಕೂ ಇವರ ಅಪ್ಪ ಏನು ಸಂಬಂಧ? ನಿಮಗೂ ಕೇರಳದ ಎಲೆಕ್ಷನ್ಗೆ ಏನು ಸಂಬಂಧ? ನಿಮಗೂ ತಮಿಳುನಾಡು ಎಲೆಕ್ಷನ್ಗೆ ಏನು ಸಂಬಂಧ? ನಿಮ್ಮ ಹಣ ಅಲ್ಲಿಗೆ ಯಾಕೆ ವರ್ಗಾವಣೆ ಆಗುತ್ತೆ? ಈ ವಿಚಾರದಲ್ಲಿ ಇಡಿಗೆ ಸಂಬಂಧ ಇದೆ. ಆ ನಿಟ್ಟಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಕೆಲಸ ಕಾರ್ಯರೂಪದಲ್ಲಿದೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಿಮಗೂ ಒಂದೊಳ್ಳೆ ಶುಭ ದಿನ ಬರುತ್ತೆ, ಬರಲಿ, ಒಳ್ಳೆಯದ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.